ಅಂತ ಕೋಟಿ ಕೋಟಿ ಕೊಟ್ಟರೂ ಸೀಟ್ ಸಿಗಲ್ಲ. ಸೀಟ್ ಕೊಡಿಸ್ತೇವೆ ಅನ್ನೋರ ಮಾತೇನಾದ್ರೂ ನಂಬಿದ್ರೆ ಈ ಲಕ್ಷಾಂತರ ರೂಪಾಯಿಯನ್ನ ಕಳೆದುಕೊಳ್ಳೋದು ಗ್ಯಾರಂಟಿ. ಈ ಸ್ಟೋರಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮಿಸ್ ಮಾಡದೆ ನೋಡಲೇಬೇಕು. ನೀಟ್ ಪಾಸ್ ಆದವರು ಇಲ್ಲಿ ಗಮನ ಕೊಡಿ. ಫಲಿತಾಂಶ ಬಂದಾಯ್ತು ಅಂತ ಮೋಸ ಹೋಗಬೇಡಿ. ಕೋಟಿ ಕೋಟಿ ಕೊಟ್ಟರೂ ಸೀಟ್ ಸಿಗಲ್ಲ. ನೀಟ್ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ವೈದ್ಯಕೀಯ ಸೀಟು ಕೊಡಿಸ್ತೇವೆ ಅಂತ ಹೇಳಿ ವಂಚಿಸುವ ಜಾಲ ಸಿಟಿಯಲ್ಲಿ ಸಕ್ರಿಯವಾಗಿದೆ. ಕಳೆದ ವರ್ಷ ಕೆಲ ಪೋಷಕರು ನಂಬಿ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ರು. ಕೆಇಎ ವಂಚಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ರು. ಪೇರೆಂಟ್ಸು ಮಕ್ಕಳಿಗೆ ಏನಾದರೂ ಮಾಡಿ MBBS ಮಾಡಿಸ್ಬೇಕು ಅನ್ನುವಂಥದ್ದನ್ನು ದಯಮಾಡಿ ತಲೆಯಿಂದ ತೆಗೆದಾಕ್ಬಿಡಿ. ಏನಾದರೂ ಮಾಡಿ MBBS ಮಾಡುವಂಥ ಕಾಲ ಹೋಯ್ತು. ನೀಟ್ ರ್ಯಾಂಕ್ ಇರಬೇಕು, ನೀವು ನಮ್ಮ ಕೌನ್ಸಿಲಿಂಗ್ ಮುಖಾಂತರ ತಗೊಳ್ಬೇಕು. ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದ್ದು ನೀಟ್ ರ್ಯಾಂಕ್ ಇಲ್ಲ ಅಂತಂದ್ರೆ ನಿಮಗೆ ಮೆಡಿಕಲ್ ಸೀಟ್ ಸಿಗಲ್ಲ. ಇದು ಬಹಳ ಸ್ಪಷ್ಟವಾಗಿ ಇದೆ. ಹಾಗಾಗಿ ದಯಮಾಡಿ ಪೇರೆಂಟ್ಸು ಆತುರಕ್ಕೆ ಬಿದ್ದು ಯಾರ್ಯಾರೋ ಹೇಳಿದ್ರು ನಂಬಿಸಿದ್ರು ಅಂತೇಳಿ ತಾವು ದಯಮಾಡಿ ನಂಬೋದಕ್ಕೆ ಹೋಗಬೇಡಿ. 100% ಪಾರದರ್ಶಕವಾಗಿ ಕೌನ್ಸಿಲಿಂಗ್ ಮುಖಾಂತರ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ. ಇದೀಗ ಮತ್ತೆ ವಂಚಕರು ಆಕ್ಟಿವ್ ಆಗಿದ್ದು ಎಚ್ಚರ ಇರುವಂತೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಹೌದು, MBBS, BDS, ಆಯುಷ್ ಸೇರಿದಂತೆ ಎಲ್ಲ ಸೀಟುಗಳ ಹಂಚಿಕೆ ಕೆಇಎ ಮೂಲಕವೇ ನಡೆಯಲಿದೆ. ನೀಟ್ ರ್ಯಾಂಕ್ ಆಧಾರದ ಮೇಲೆ ಮಾತ್ರ ವೈದ್ಯಕೀಯ ಸೀಟು ಹಂಚಿಕೆ ಮಾಡಲಾಗುತ್ತೆ. ಮ್ಯಾನೇಜ್ಮೆಂಟ್ ಹಾಗೂ NRI ಸೀಟುಗಳಿಗೆ ಕೆಇಎ ಕೌನ್ಸೆಲಿಂಗ್ ಆಗಲಿದೆ. ನೇರವಾಗಿ ಕಾಲೇಜಿನಲ್ಲಿ ದಾಖಲಾತಿ ಮಾಡಲು ಸಾಧ್ಯವಿಲ್ಲ, ಜೊತೆಗೆ ಅವಕಾಶ ಇಲ್ಲ. ವಂಚಕರಿಗೆ ನಾವು ಹೇಳುವಂತದ್ದೇನು ಅಂದ್ರೆ, ಪೇರೆಂಟ್ಸು ಏನಾದ್ರೂ ನಿಮಗೆ ಆ ತರದ್ದು ಗಮನಕ್ಕೆ ಬಂತು ಅಂತಂದ್ರೆ ದಯಮಾಡಿ FIR ಮಾಡಿ. ಇಲ್ಲ ನಿಮಗೆ FIR ಮಾಡೋದಕ್ಕೆ ಏನಾದ್ರೂ ಕಷ್ಟ ಅಂತಂದ್ರೆ ದಯಮಾಡಿ ನಮಗೆ ಇನ್ಫಾರ್ಮ್ ಮಾಡಿ. ನಾವು ನಿಮ್ಮ ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ, ನಾವು FIR ಮಾಡ್ತೀವಿ. ಹೀಗಾಗಿ ಸೀಟು ಕೊಡಿಸ್ತೇವೆ ಅಂತ ಹೇಳುವವರನ್ನ ನಂಬಬೇಡಿ. ಜೊತೆಗೆ ವಂಚಕರಿಗೆ ಕೆಇಎ ನಿರ್ದೇಶಕರು ಎಚ್ಚರಿಕೆ ನೀಡಿದ್ದಾರೆ. ಒಟ್ನಲ್ಲಿ NMC ವೇಳಾಪಟ್ಟಿ ಬಳಿಕ ರಾಜ್ಯದ ವೈದ್ಯಕೀಯ ಕೌನ್ಸೆಲಿಂಗ್ ಆರಂಭವಾಗಲಿದ್ದು, ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಮೋಸ ಹೋಗಬೇಡಿ, ನಮ್ಮ ಗಮನಕ್ಕೆ ತನ್ನಿ ಅಂತ ಮನವಿ ಮಾಡಿದ್ದಾರೆ.